ಲಾಸ್ಟಲ್ಲಿ ಮಾಮ ಅಂತ ಇದು ಮಾಡೋದಲ್ಲ ಅದೊಂದು ಸೀನು. ನೆಕ್ಸ್ಟ್ ಅವರು ಯಾತಕ್ಕೋಸ್ಕರ ಆ ಥರ ಇದು ಮಾಡೋದು ಅಂತ ಹೇಳಿ ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಫೈನ್. ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಮಸ್ತಾಗಿದೆ ಮೂವಿ ಮಾಮ. ಚೆನ್ನಾಗಿದೆ ಫಿಲಂ, ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಸೂಪರ್ ಮಾಮ. ಚೆನ್ನಾಗಿತ್ತು. ಚೆನ್ನಾಗಿದೆ ಸೂಪರ್. ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ. ಚೆನ್ನಾಗಿತ್ತು ಸರ್, ಮೂವಿ ಚೆನ್ನಾಗಿತ್ತು. ಹಾ, ಇಷ್ಟ ಆಯ್ತು. ಚೆನ್ನಾಗಿದೆ, ಚೆನ್ನಾಗಿದೆ. ಪಿಕ್ಚರಲ್ಲಿ ವಿಲನ್ದೇ ಸೂಪರ್. ಚೆನ್ನಾಗಿತ್ತು. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಅದೇ ಸ್ಟೋರಿನೇ ಚೆನ್ನಾಗಿರೋದು ಆಕ್ಚುಲಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಶರ್ಮಾ ಚೆನ್ನಾಗಿದೆ, ಹೊಸದಾಗಿ ಮಾಡಿರೋರು, ಹೊಸ ಡೈರೆಕ್ಟರ್, ಹೊಸ ಆಕ್ಟರ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಮೂವಿ ಸಕ್ಕದಾಗಿದೆ. ಪ್ರೆಸೆಂಟ್ ಜನರೇಷನ್ ಅಲ್ಲಿ ಯಾವ ತರ ಆಫೀಸ್ ನಮ್ಗೆ ಏನ್ ಪ್ರೆಸೆಂಟ್ ಇವಾಗ ಏನ್ ನೋಡ್ತಾ ಇದೆ ಸಮಾಜದಲ್ಲಿ, ಆಕ್ಚುಲಿ ಮಾಮ ಕ್ಯಾರೆಕ್ಟರ್ ಸಕ್ಕದಾಗಿ ಇಷ್ಟ ಆಗಿದೆ. ಕಾರ್ತಿಕ್ ಅವರು ಸಕ್ಕದ ಮಾಡಿದ್ದಾರೆ. ಅಪ್ಕಮಿಂಗ್ ಒಳ್ಳೆ ಹೀರೋ, ಒಳ್ಳೆ ಆಕ್ಷನ್ ಇದೆ, ಒಳ್ಳೆ ಡೈರೆಕ್ಟರ್ ಇದೆ. ಒಳ್ಳೆ ಟೋಟಲ್ ಟೀಮ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಸಕ್ಕದಾಗಿದೆ ಮೂವಿ. ಫಿಲಂ ಚೆನ್ನಾಗೈತೆ. ಈಗಿನ ಜನ್ರೇಷನ್ಗೆ ತಪ್ಪು ಸರಿ ತಿಳ್ಕೊಬೇಕು. ಗಂಡು ಮಕ್ಳು ಹೆಣ್ಮಕ್ಳಾಗ್ಲಿ ಅವ್ರವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಲವ್ ಮಾಡಬೇಕು. ಬಟ್ ಲವ್ ಮಾಡಿದ್ಮೇಲೆ ಅವ್ರು ಸರಿ ಈ ಥರ ಇಲ್ವೋ ಅಂತ ತಿಳ್ಕೊಬೇಕು. ಚೆನ್ನಾಗಿತ್ತಪ್ಪ, ನೋಡ್ಬೋದು. ಚೆನ್ನಾಗೈತೆ. ಅವರು ಅವ್ರ ಹೆಸರು ಮರ್ತೋಗಿದ್ದೀನಿ. ಅವ್ರಿಬ್ರು ಚೆನ್ನಾಗಿ ಮಾಡಿದ್ದಾರೆ. ಅವರಿಬ್ರು ಫಸ್ಟ್ ಎತ್ತ ಮಾಡ್ತಾರಲ್ಲ, ಅವ್ರಿಬ್ರು ಚೆನ್ನಾಗಿ. ಚೆನ್ನಾಗಿದೆ ಮೂವಿ, ಸಸ್ಪೆನ್ಸ್ ಆಗಿದೆ, ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಳ್ಳೆ ಡೈರೆಕ್ಷನ್ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ, ನೋಡ್ಬೋದು. ಫ್ಯಾಮಿಲಿ ಪಿಕ್ಚರ್ ಚೆನ್ನಾಗಿದೆ, ನೋಡ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ, ಎಲ್ಲ ಸೀನು ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಚೆನ್ನಾಗಿದೆ. ಹೀರೋ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಇಷ್ಟ ಆಯ್ತು. ನೀವೇ ನೋಡಿದ್ರಲ್ಲ ಇವಾಗ ಗುರುವಾರ ನೋಡಿ, ಒಂದು 90% ಅಲ್ಲ 95% ಜನ ಇವತ್ತು ಕವರಪ್ ಆಗಿದ್ದಾರೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್, ಸ್ಟೂಡೆಂಟ್ಸ್ ಎಲ್ಲ ಇವತ್ತು ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ನಾಳೆ ಕೂಡ ನಮಗೆ ಸಿನಿಮಾ ಶೋಸ್ ಓಪನ್ ಆಗಿದೆ. ಇವಾಗ ನಾಳೆ ಶುಕ್ರವಾರ, ಶನಿವಾರ, ಭಾನುವಾರದ ಆಲ್ರೆಡಿ ಬುಕ್ ಮೈ ಶೋದಲ್ಲಿ ಓಪನ್ ಆಗಿದೆ. ಸೊ ಇದೇ ರೀತಿ ನೀವು ಸಪೋರ್ಟ್ ಮಾಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ಮತ್ತೆ ಅದೇ 2ನೇ ವಾರ, ಇವತ್ತು ಗುರುವಾರ ಆಗಿ ಇಷ್ಟು ಜನ ಬಂದಿದ್ದಾರೆ. ಒಂದು ಡೈಲಿ ನಮಗೆ 70% ಫುಲ್ ಆಗ್ತದೆ. ಲಾಸ್ಟ್ ಸಂಡೇ ಹೌಸ್ಫುಲ್ ಆಗಿದೆ. ಇದೇ ತರ ಎಲ್ಲ ಕಡೆ ಬೆಂಗಳೂರಿನಲ್ಲಿ ಏನ್ ರಿಲೀಸ್ ಮಾಡಿದ್ವಿ ಎಲ್ಲ ಕಡೆ ಇದೇ ತರ ಹೋಗ್ತಾ ಇದೆ. ವೀಕ್ ಡೇಸ್ ಕೂಡ ಈಗ ನಾಳೆ ಮತ್ತೆ ಅಗೇನ್ ವೀಕೆಂಡ್ಸ್ ಬಂತು, ಮತ್ತೆ ಶೋಸ್ ಎಲ್ಲ ಓಪನ್ ಆಗಿದೆ. ನಿಮ್ಮ ಸಪೋರ್ಟ್ ಇಂದ ಈಗ ಸೆಕೆಂಡ್ ವೀಕ್ ಮತ್ತೆ ಅಗೇನ್ ರನ್ ಆಗ್ತಾ ಇದೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಸೊ ಹೇಳಿ ಅಷ್ಟೇ. ಅದೇ ಎಲ್ಲರೂ ಸಪೋರ್ಟ್ ಮಾಡಬೇಕು. ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ನೀವೆಲ್ಲರೂ ಇಷ್ಟಪಡ್ತಾ ಇದ್ದೀರಾ, ಬರ್ತಾ ಇದ್ದೀರಾ ಥಿಯೇಟ್ರಿಗೆ. ಇದೇ ತರ ಬನ್ನಿ, ನಮ್ಮ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಬೆಳೆಸಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇಲ್ಲ, ಥಿಯೇಟರ್ಗಳು ಆಡ್ ಆನ್ ಪ್ಲಾನಿಂಗ್ ಇದೆ. ಎಲ್ಲ ಕಡೆಯಿಂದ ಕೇಳ್ತಾ ಇದ್ದಾರೆ. ಇವಾಗ ಡಿಸ್ಟ್ರಿಬ್ಯೂಟರ್ ಕಾರ್ತಿಕ್ ಅವರೇ ಆದ್ರಿಂದ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಶೋಸ್ ಕೂಡ. ಸೊ ನಾವು ಮಾಡೋದು ಎಲ್ಲ ಏನ್ ಮಾಡಿರ್ತೀವಿ ಆ ಥಿಯೇಟರ್ಗಳಲ್ಲಿ ಈಗ ಪಿಕಪ್ ಇರೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ವೀಕ್ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಏನ್ ರಿಲೀಸ್ ಮಾಡಿದ್ವಿ ಫಸ್ಟ್ ವೀಕ್, ಅದೇನೇ ಈಗ ಕ್ಯಾರಿ ಔಟ್ ಆಗಿ ಸೆಕೆಂಡ್ ವೀಕ್ ಕೂಡ ಬರ್ತಾ ಇದೆ. ಸೊ ಹಾಗೆ ರೆಸ್ಪಾನ್ಸ್ ಏನಿದೆ ಸೆಕೆಂಡ್ ವೀಕಿಗೂ ಕೂಡ ಅಷ್ಟೇ. ಜನ ಇವಾಗ ಕೇಳ್ತಾ ಇದ್ದಾರೆ. ಫಸ್ಟ್ ವೀಕ್ ಎಲ್ಲ ಮೌಟ್ ಆಗಿರೋದ್ರಿಂದ ಈಗ ಸೆಕೆಂಡ್ ವೀಕ್ ಅಗೇನ್ ಪಿಕಪ್ ಆಗ್ತಾ ಇದೆ. ಎಲ್ಲರೂ ಜನ ಈಗ ಮತ್ತೆ ಇವಾಗ ನೋಡ್ಬೇಕಂತ ಹೇಳ್ತಾ ಇದ್ದಾರೆ, ಎಲ್ಲಿದೆ ಅಂತೆಲ್ಲ ಕಾಲ್ ಮಾಡಿ ಕೇಳ್ತಾ ಇರೋದ್ರಿಂದ. ಸೊ ನಾವು ಸೆಕೆಂಡ್ ವೀಕ್ ಈಗ ಕಪಾಲಿ ಇರ್ಬೋದು, ಈಗ ಮಿರಾಜ್ ಇರ್ಬೋದು, ಆಮೇಲೆ ಗೋಪಾಲನ್ ಇರ್ಬೋದು, ಎಲ್ಲ ಕಡೆ ಶೋಸ್ ಎಲ್ಲ ರನ್ ಮಾಡಿದ್ವಿ. ಹಾಗಾಗಿ ಕಾರ್ತಿಕ್ ಅವರ ಎಫರ್ಟ್, ಎಂಟೈರ್ ದ ಸಿನಿಮಾ ಏನು ಇವತ್ತು ಇಷ್ಟು ಆಗೋದಕ್ಕೆ ಕಾರ್ತಿಕ್ ಅವರ ಎಫರ್ಟೇ ಕಾರಣ. ಇದಕ್ಕೆಲ್ಲ ಇಷ್ಟು ಹೋರಾಟ ಪಟ್ಟು ಅವ್ರು ಮಾಡಿದ್ದಾರೆ. ಈಗ ಸಿನಿಮಾನ ಹೊರಗಡೆ ತಂದಿದ್ವಿ, ಜನರಿಗೆ ಸಿನಿಮಾ ಇಷ್ಟ ಆಯ್ತು. ಆಲ್ರೆಡಿ ಈಗ ರೈಟ್ಸ್ ಇರ್ಬೋದು, ಎಲ್ಲದಕ್ಕೂ ಕೂಡ ಒಂದಿಷ್ಟು ಕಾಲ್ಸ್ಗಳೆಲ್ಲ ಬರ್ತಾ ಇದೆ. ಸೊ ಇದೊಂದು ನಮಗೆ ಜನರು ಕೊಟ್ಟಿರೋ ಬೆಂಬಲ ಅಂತ ನಾವು ಹೇಳ್ಬೋದು ಅಷ್ಟೇ.